ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇವತ್ತು ಕಳೆದ 16ನೇ ತಾರೀಕಿಂದ ಬೆಟಗೇರಿ ಕೃಷ್ಣವರ ಕುರಿತಾಗಿ 126ನೇ ಜಯಂತಿ ಅಂಗವಾಗಿ ಕಾರ್ಯಕ್ರಮ ನಡೆದೋಯ್ತು. ಭಾಳ ಒಳ್ಳೆಯ ಕಾರ್ಯಕ್ರಮ, ಜನ ನೋಡಿ ಸಂತೋಷಪಟ್ಟಿದ್ದು. ನಮ್ಮ ವೀಕ್ಷಕರು ಅದನ್ನು ಅದರ ಬಗ್ಗೆ ತಿಳ್ಕೊಳ್ಳಿ, ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ ಅನ್ನೋದಷ್ಟು ಇಟ್ಕೊಂಡು ಇವತ್ತು ಆ ಕಾರ್ಯಕ್ರಮದ ರೂವಾರಿ ಆದಂತಹ ನಮ್ಮ ಯಶಸ್ವಿನಿ ಬೆಟಗೇರಿ ಅವರನ್ನು ಇವತ್ತು ಕರೆದಿದ್ದೀವಿ. ಆ ಕಾರ್ಯಕ್ರಮ ಏನು ನಡೀತು ಬೆಟಗೇರಿಯಲ್ಲೇ, ಬೆಟಗೇರಿ ಕೃಷ್ಣ ಶರ್ಮರ 126ನೇ ಜಯಂತಿಯಿಂದ ಏನು ಕಾರ್ಯಕ್ರಮ ಅದವಲ್ಲ ಅನ್ನೋದ್ರ ಬಗ್ಗೆ ಸವಿವರವನ್ನು ಅವ್ರು ಕೊಡ್ತಾ ಇರ್ತಾರೆ. ನೀವು ಕೇಳ್ತಾ ಹೋಗ್ರಿ, ಜೊತೆಗೆ ಫೋಟೋಗಳು ನೋಡ್ತಾ ಹೋಗ್ರಿ. ಯಾಕಂದ್ರೆ ಅಪರೂಪ ಕಾರ್ಯಕ್ರಮ. ಇವತ್ತು ಈ ಆಧುನಿಕ ಕಾಲದಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಜನಪದ ಕಲೆಯನ್ನು ಹುಟ್ಟಾಕಿ ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ನಮ್ಮೆಲ್ಲರಿಗೂ ಉಳಿಯುವಂಥ ಕೆಲಸ ಮಾಡಿದ ನಲ್ವಾಡುಗಳ ನಲ್ಲ ಅವರ ಕುರಿತಾಗಿ ಅದೇ ಕಾಲಕ್ಕೆ ಆ ಕಾರ್ಯಕ್ರಮ ಕುರಿತಾಗಿ ಸವಿವರವಾಗಿ ನಾವು ತಿಳ್ಕೊಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇಂಥ ಕವಿಗಳು ಇವತ್ತು ಅಪರೂಪ ಆಗಿದ್ದಾರೆ. ಹಳ್ಳಿ ಜೀವನದಲ್ಲಿ ಇರಬಹುದು ಅಲ್ಲೇ ಅಂತೇಳಿ, ಆದರೆ ಅದರ ಹುಡುಕಿ ತೆಗೆಯುವ ಕೆಲಸವನ್ನು ಇಲ್ಲಿ ನಮ್ಮ ಜನಪದ ವಿದ್ವಾಂಸರು ಮಾಡ್ತಾ ಇದ್ದಾರೆ. ಆದರೂ ಎಷ್ಟು ಆಗಬೇಕಾಗಿದೆ ಅಷ್ಟು ಆಗ್ತಾ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನದಲ್ಲಿಟ್ಕೊಂಡು ಈ ಕಾರ್ಯಕ್ರಮದ ಬಗ್ಗೆ, ಈ ಕಾರ್ಯಕ್ರಮದ ಸೊಗಡಿನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮಸ್ಕಾರ ಸರ್. ಸರ್ವರಿಗೆ ನಮಸ್ಕಾರ. ಏನಿದು ಕಾರ್ಯಕ್ರಮ ಬೆಳಗ್ಗೆ ಸರ್? ಕನ್ನಡ ಸಾರಸ್ವತ ಲೋಕದಲ್ಲಿ ಸಾಹಿತ್ಯ ದಿಗ್ಗಜರಲ್ಲಿ ಒಬ್ಬರ ಅಂತ ಕರ್ನಾಟಕದ ಬೆಳಗಾವಿ ಗೋಕಾಕ್ ತಾಲೂಕಿನಲ್ಲಿ ಸರ್ ಬೆಟಗೇರಿ ಗ್ರಾಮದ ಇವರು ಸಪ್ತರ್ಷಿಗಳ ಹೌದು ಸರ್. ಯಾಕಂದ್ರೆ ಶ್ರೇಷ್ಠ ಸಾಹಿತ್ಯ ದಿಗ್ಗಜರಲ್ಲಿ ಇವರು ಒಬ್ಬರು. ಅಂಥ ಒಬ್ಬರದು ಧೀಮಂತ ಸಾಹಿತ್ಯರಿ 1900ನೇ ಇಸ್ವಿಯೊಳಗೆ ಏಪ್ರಿಲ್ 16ರಂದು ಹುಟ್ಟಿದವರು. ಅವ್ರದ್ದು 126ನೇ ಜನ್ಮದಿನಾಚರಣೆಯನ್ನು ಸರ್ ಒಂದು ನಮ್ಮ ಬೆಟಗೇರಿ ಕೃಷ್ಣ ಶರ್ಮ ಅವರ ಟ್ರಸ್ಟ್ ಧಾರವಾಡದೊಳಗೆ ಮಾಡಿದರು, ಬೆಳಗಾವಿಯೊಳಗೂ ಮಾಡಿದರು. ಹಾಗೇ ಅವರ ಸ್ವಗ್ರಾಮ ಬೆಟಗೇರಿಯೊಳಗೆ ಕೂಡ ಈ ಎಲ್ಲ ಒಂದು ಸಂಘಟನೆಗಳು ಕೂಡಿಕೊಂಡು ಸರ್ವೇಶ್ವರ ಪ್ರಸಾದ ಶಿವಕಾಳಿಕಾಂಬಿಕಾ ಸಂಸ್ಥೆ, ಕರ್ನಾಟಕ ರಕ್ಷಣಾ ವೇದಿಕೆ, ಬೆಟಗೇರಿ ಕೃಷ್ಣ ಶರ್ಮ ಟ್ರಸ್ಟ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವೆಲ್ಲ ಸಂಘಟನೆಗಳು ಕೂಡಿಕೊಂಡು ಸರ್ ಹಳ್ಳಿಯೊಳಗೆ ಆದರೂ ಸಹಿತ ಅಗದಿ ಸಂಭ್ರಮದಿಂದ ಆಚರಿಸಿದ್ದಾರೆ. ಅದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಹಳ್ಳಿ ಸೊಗಡನ ಅವರು ಹಳ್ಳಿಯಲ್ಲಿ ಅವ್ರ ಜೀವಂತಿಕೆ. ಹಾಂ ಸರ್, ನಾವು ಹಲಸಂಗಿ ಗೆಳೆಯರನ್ನ ನೆನಪು ಮಾಡ್ತೇವೆ ಸರ್. ಆದರೆ ರೀ ಕರ್ನಾಟಕದೊಳಗೆ ಮೊಟ್ಟ ಮೊದಲು ಜಾನಪದದ ಒಂದು ಸಾಹಿತ್ಯದ ಕುರಿತು ಅಧ್ಯಯನ ಪ್ರಾರಂಭ ಮಾಡಿದವರು ಅಂದರೆ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಅಂತ ಹೇಳಿಕೆ. ಯಾಕಂದರೆ ನಿಜಕ್ಕೂ ಸರ್ ಇವರು ಮೊದಲು ಪ್ರಾರಂಭ ಮಾಡಿದ ನಂತರ ಹಲಸಂಗಿ ಗೆಳೆಯರು ಪ್ರಾರಂಭ ಮಾಡ್ತಾರೆ. ಆದರೆ ಇವ್ರ ಹೆಸರು ಯಾಕೋ ಅವ್ರಿಗೆ ಮೊದಲಿಂದನೂ ಪಾಪ ಅವರಿಗೆ ಮರೆ ಆಗ್ತದೆ. ಇವರು ಬರೆದಂಥ ನಲ್ವಾಡುಗಳನ್ನು ಸರ್ ಅದು ಗ್ರಾಮೀಣ ಪ್ರದೇಶದ ಸೊಗಡನ್ನು ಬಿಂಬಿಸುವಂಥ ಕವಿಗಳನ್ನ ನಮ್ಮ ಹುಕ್ಕೇರಿ ಬಾಳಪ್ಪ ಅಂತೇಳಿ 1000 ಹಾಡಿನ ಸರ್ದಾರ್ ಅಂತ ಖ್ಯಾತಿಯನ್ನು ಪಡೆದಂತಾರೆ. ಇವರು ಹಾಡುಗಳನ್ನು ಹಾಡಿದ್ರಿ. ಪುಣ್ಯಾತ್ಮರು ಏನು ಮಾಡಿದ್ರು ಸರ್, ಹಾಡುವಾಗ ಇಂಥವ್ರು ಬರೆದದ್ದು, ಆನಂದಕ್ಕಂತರ ಬರೆದದ್ದು, ಡಾಕ್ಟರ್ ಬೆಟಗೇರಿ ಕೃಷ್ಣಶರ್ಮ ಅವರು ಬರೆದದ್ದು ಹಾಡುಗಳಂತ ಹೇಳಿದ್ರೆ ಯಾಕೈತ್ರಿ ಈ ಕವಿ ಏನೈತಂದ್ರೆ ಪ್ರಚಾರಕ್ಕೆ ಬರ್ತಿದ್ರು. ಆದರೆ ಅವರು ಹಾಡಿದ್ರೆ ಹೆಂಗೆ ಹಾಡ್ಕೊತ ಹೋಗ್ರಿ ಮಂದಿಗೆ. ನಮ್ಮಲ್ಲಿ ಏನು ಸಂಪ್ರದಾಯಪ್ಪ ಅಂತಂದ್ರೆ ಕವಿಗಿಂತ ಕೃತಿ ಮುಖ್ಯ. ಹೀಗಾಗಿ ಅವ್ರೇನು ಬೇಕಂತ ಮಾಡಿದವರಲ್ಲ. ಯಾಕಂದ್ರೆ ನಾವು ನೋಡಿದೀವಿ ಸಣ್ಣವ್ರಿದ್ದಾಗ ಹಾಡುದವರು ಹುಮ್ಮಸ್ಸು ತಿಳಿಸ್ಬೇಕು ಅನ್ನೋಂಥ. ಅದ್ರ ಜೊತೆಗೆ ಕವಿ ಇವು ಬರೆದದ್ದು ಹಾಡುಗಳನ್ನ ಈ ಕವಿ ಏನಕತ್ತ ಸರ್ ಜನಮಾನಸದೊಳಗೆ ಉಳಿತಾನ್ರಿ. ಇಲ್ಲಾಂದ್ರೆ ಹುಕ್ಕೇರಿ ಬಾಳಪ್ಪನ ಹಾಡ ಅಂತ ತಿಳ್ಕೊಂಡ್ಬಿಡ್ತೈತೆ ಹಂಗೆ ತಿಳ್ಕೊಂಡಿದ್ವಿ ನಾವು. ಹಾಂ ಸರ್, ಅದಕ್ಕಾಗಿ ರೀ ಸರ್ ಯಾರೇ ಆಗಲ್ಲ ಸರ್ ಅದು ಬೇಕಂತ ನಾ ಯಾಕೆ ಬೇಕಂತ ಮಾಡಲ್ಲ, ತಪ್ಪಲ್ಲದು. ಯಾಕಂದ್ರೆ ಅವ್ರು ಸಹಜವಾಗಿ ಅದನ್ನ ಹೇಳಬೇಕು ಅಂತ ಅವ್ರ ಮನಸ್ಸಿಗೆ ಬರಲಿಲ್ಲೋ, ಹೇಳಬೇಕಾಗಿತ್ತು ನಾವು ಇವತ್ತು ಅಂತೀವಿ. ಆದರೆ ಆವತ್ತಿನ ಸ್ಥಿತಿಗತಿ ಒಳಗೆ ಅವ್ರಿಗೆ ಅದು ಹೇಳಬೇಕಂತ ಅನಿಸ್ಲಿಲ್ಲೋ ಏನೋ. ಯಾಕಂದ್ರೆ ಈಗ ನೋಡ್ರಿ, ಈ ನಮ್ಮ ಕಾವ್ಯಗಳನ್ನು ನೀವು ಹುಡುಕಕ್ಕೆ ಹೋದಾಗ ಕವಿ ಹೆಸರು ಸಿಗುವುದು ನಿಮಗೆ. ಪಂಪ ಭಾರತ ನೀವು ಹುಡುಕಕ್ಕೆ ಹೋದ್ರೆ ಏನಿದಲ್ಲಪ್ಪ ಕವಿ ಹೆಸರು ಅಂತ ಹುಡುಕ ಆಡ್ಬೇಕು. ಅದು ಏನೋ ಜೈನ್ ಕವಿ ತಗೊಂಡು ಹೆಸರು ಹಾಕೊಂಡಿದ್ದೆ ನಾವು. ಉಳಿದವ್ರು ಯಾರು ಹಾಕೊಂಡಿಲ್ಲ. ಕುಮಾರವ್ಯಾಸರು ಹಾಡಿದನಂದ್ರೆ ಅಂತ ಬಂತ ಒಬ್ಬ ಕುಮಾರವ್ಯಾಸ ಅಷ್ಟ ಬರ್ತೀವಿ ಅದನ್ನ ತಿಳ್ಕೊಳ್ಳೋದಿಲ್ಲ. ಆಮೇಲೆ ಅದು ಹುಡುಕಾಡೋದು
ನಮ್ಮ ದುಸ್ಥಿತಿ ಅದು. ನಮ್ಮ ಕವಿಗಳು ದೊಡ್ಡದನ ಅದು ನಮಗೆ ದೊಡ್ಡದನ ಭಾಳ ಕಷ್ಟ. ಆದರೂ ನಾವು ಏನು ಹೋಗುತ್ತೆ ಸರ್ ಅವರು ಹೆಸರನ್ನು ಹೇಳೋದ್ರಿಂದ ಸರ್ ಮತ್ತೆ ಇವ್ರದ್ದು ಮತ್ತಷ್ಟು ಪ್ರತಿಷ್ಠೆ ಹೆಚ್ಚಕ್ಕೆ ಅದು ಕರೆಕ್ಟ್. ಕವಿನೂ ಏನಂತಂದ್ರೆ ಬೆಳಕಿಗೆ ಬರ್ತಾನೆ ಸರ್. ಹೀಗಾಗಿ ಸರ್ ಆನಂದಕ್ಕಂದರು ಸರ್ ಇದಷ್ಟೇ ಅಲ್ಲ ಸರ್, ಅವರು ಪ್ರತಿಯೊಂದು ಇದ್ರೊಳಗೆ ಅವರು ಕೃಷಿ ಮಾಡಿದಾರೆ ಸರ್. ಸುಮಾರು 34 ಸಾಹಿತ್ಯ ಕಥೆಗಳನ್ನು ಕೊಟ್ಟಂಥ ಧೀಮಂತ ಸಾಹಿತ್ಯ ಸರ್. ಎಷ್ಟೋ ರೇಡಿಯೋ ನಾಟಕಗಳನ್ನು ಬರ್ದಾರಿ. ಮತ್ತು ಇಂಥವ್ರು ಏನೈತಾರೆ ಸರ್ ಪ್ರಚಾರ ಪ್ರಿಯರಲ್ಲ, ಅವ್ರ ಜಯಂತಿ ಪತ್ರಿಕೆ ಇದ್ರೂ ಕೂಡ ಅಲ್ಲ. ದುರಂತ ಏನಂತಂದ್ರೆ ಸರ್ ಇಲ್ಲಿ ಇಂಥವ್ರು ಯಾಕೆ ಪ್ರಚಾರ ನನಗೆ ಅನಿಸಿದಂಗೆ ಒಂದು ಪಾಪ ಅವ್ರದ್ದು ಎಜುಕೇಶನ್ ನಮ್ಮಲ್ಲಿ ಇಲ್ರಿ ದುರಂತ. ಯಾಕಂದ್ರೆ ಓದ್ಬೇಕಾದ್ರೆ ಅದು ಭಾಳ ಇವತ್ತು ಎಜುಕೇಶನ್ ಸ್ವಲ್ಪ ಬರ್ಲಿಕ್ಕತ್ತದ್ರಿ, ಕೊಂಡು ಓದು ಪ್ರವೃತ್ತಿ ಇಲ್ಲ. ನಮ್ಮ ಕವಿಗಳು ಇವತ್ತು ಸಾಯ್ತಾ ಇದ್ದಾರೆ, ಲೇಖಕರು ಸಾಯ್ತಾ ಇದ್ದಾರೆ. ಯಾಕಂದ್ರೆ ಬರೋದು ಯಾರ ಮೇಲೆ ನಿಲ್ಲುವಂಥ ಪ್ರಸಂಗ ಬಂದ್ಬಿಟ್ಟಿದೆ. ಇದರ ಕಾರಣದ ನಮ್ಮಲ್ಲಿ ಓದುವ ಕೊರತೆ. ಇನ್ನೊಬ್ಬ ಒಂದು ಪೇಪರ್ ಬಂದು 10 ಮಂದಿ ಓದ್ತಾರೆ, ಅದನ್ನ ನಾವು ಪೇಪರ್ ಕೊಳ್ಳಬೇಕಪ್ಪ, ಅದು ಬೆಳೆಸಬೇಕಂತ ಯಾರು ಇಲ್ಲ. ಇಂತಹ ಸಂದರ್ಭದಲ್ಲಿ ಅನಿವಾರ್ಯ ಇವೆಲ್ಲ ಆನಂದಕ್ಕಂದ್ರೆ ಸರ್ ಈಗೆಲ್ಲ 3 ವರ್ಷ ಆಯ್ತು ಬರ್ಬೇಕಾದ್ರೆ ಇಲ್ಲಿ ಬಡತನಕ್ಕೆ ಬಂದಿರ್ಬೇಕು. ಬಂದಲ್ಲೇ ಇಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಇವರು ಬಡತನದಲ್ಲೇ ಬಂದವರು ಎಲ್ಲರ ಪರಿಸ್ಥಿತಿ. ನಮ್ಮ ಆನಂದಕ್ಕಂದ್ರೆ ಬಡತನವನ್ನು ಹಾಸಿ ಬಡತನವನ್ನು ಹೊದ್ದುಕೊಂಡು ಅದರಾಗ ಬೆಳೆದ್ರೆ ಸಾಹಿತ್ಯ ದಿಗ್ಗಜರಲ್ಲಿ ಒಬ್ಬರಾದದಂತಂದ್ರೆ ದೊಡ್ಡೊಂದು ಅಭಿಮಾನ ಸರ್. ಅಭಿಮಾನ ಅವರ ಒಂದು ಜನ್ಮದಿನಾಚರಣೆಯನ್ನು ಸರ್ ಅವರು ಬೆಟಗೇರಿ ಊರಿನ ಜನ ಇಷ್ಟು ಸಂಭ್ರಮದಿಂದ ಆಚರಣೆ ಮಾಡಿದ್ರಲ್ಲ ಸರ್. ಯಾಕಂತಂದ್ರೆ ಒಬ್ಬ ಕವಿಯನ್ನು ಸ್ಮರಣೆ ಮಾಡೋದು ನಮ್ಮೊಂದು ಆದ್ಯ ಕರ್ತವ್ಯ ಸರ್. ಆ ಸಂದರ್ಭದಲ್ಲಿ ಏನು ಮಾಡಿದ್ರೆ ಸರ್ ಒಂದು ಸಾಹಿತ್ಯ ಕೃತಿಯ ಬಿಡುಗಡೆ ಆಯ್ತು ರೀ. ನಾ ಕಂಡಂತೆ ವಿವೇಕಾನಂದ ಅನ್ನುವಂಥದ್ದು ಪುಸ್ತಕ ಬಿಡುಗಡೆ ಆಯಿತು. ಮತ್ತು ಆನಂದಕ್ಕಂದರ ಜೀವನ ಚರಿತ್ರೆ ಕುರಿತು ರೀ, ಅವರ ಒಂದು ಇತಿಹಾಸ ರೀ, ಅವರ ಕೃತಿಗಳ ಕುರಿತು ಒಬ್ಬರು ಪ್ರೊಫೆಸರ್ ಶೋಭಾ ಶಂಕರ್ ಚಂದರಿಗೆ ಅಂತೇಳಿ ಒಬ್ಬರು ಧಾರವಾಡದ ಉಪನ್ಯಾಸಕರು ಅವರು ಮಾತಾಡಿದ್ದಾರೆ. ಹಾಗೆ ಸರ ಈ ಒಂದು ಇದರೊಳಗೆ ಕೃತಿಯನ್ನು ಬಿಡುಗಡೆ ಆದಂತರ ಅಗದಿ ವಯೋವೃದ್ಧರು ಸುಮಾರು 86 ವಯಸ್ಸಿನ ನರೇಂದ್ರ ಪುರಂದ್ರೆ ಅವರು ಹಾಗೂ ನಮ್ಮ ಕೊಡಗೈದೊರೆಯಾದಂಥ ಮಹಾಂತೇಶ್ ತಾಂಶಿ ಅವರು ಸರ್ ಅದು ಬಿಡುಗಡೆ ಮಾಡಿದ್ರಿ. ಮುಂದೆ ರೀ ಆ ರಂಗಭೂಮಿಯ ಖ್ಯಾತ ಕಿರುತೆರೆಯ ಕಲಾವಿದರಿ ನಮ್ಮೆಲ್ಲರಿಗೂ ಗೋಕಾವಿನ ಮೇಲೆ ಮನೆ ಮಗಳಿಗದಿದ್ದಂಗೆ ನಮ್ಮ ಶ್ರೀಮತಿ ಮಾಲತಿ ಮೈಸೂರು ಅವರು ಬೆಂಗಳೂರಿನಿಂದ ಬಂದಿರಿ ಸರ್. ಅವರು ಇಷ್ಟೊಂದು ಅಭಿಮಾನದಿಂದ ಮಾತಾಡಿದಂಥ ನಿಜವಾಗಿಯೂ ಸರ್ ಆ ಒಂದು ಕವಿಯ ಬಗ್ಗೆ. ಹಾಗೆ ಸರ್ ನಮ್ಮ ಗೋಕಾಕ್ ತಾಲೂಕಾ ದಂಡಾಧಿಕಾರಿ ಅಂತ ಡಾಕ್ಟರ್ ಮೋಹನ್ ಬಸ್ಮೆ ಅವರು ಸರ್, ಅವರು ಸಾಹಿತಿ ಚಿಂತಕರು ಹೌದು ಸರ್. ಅವರು ಕಾರ್ಯಕ್ರಮ ಕುರಿತು ವಿಶೇಷವಾಗಿ ಮಾತಾಡಿದ್ರಿ. ಹಾಗೆ ಸರ್ ನಮ್ಮ ಗ್ರಾಮ ಪಂಚಾಯತಿ ಇದೆ ಸರ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಂತಾರೆ ಶ್ರೀ ಪರಶುರಾಮ್ ಗಸ್ತಿ ಅವರು ಭಾಳ ಸಾಹಿತ್ಯ ಪ್ರಿಯರು ಸರ್ ಇರಲ್ಲ. ಆಮೇಲೆ ಸರ್ ಗುರು ಊರಿನಲ್ಲೆಲ್ಲ ಗಣ್ಯಮಾನ್ಯರೆಲ್ಲ ಇದ್ದರು ರೀ. ಅಧ್ಯಕ್ಷತೆಯನ್ನು ನಮ್ಮ PKPS ಚೇರ್ಮನ್ ಅಂತಾರೆ ಶ್ರೀ ಬಸವಂತ ಕೋಣಿಯವರು ಅದು ವಹಿಸಿದ್ರಿ. ಮತ್ತು ಎಲ್ಲ ಊರಿನ ಜನ ಭಾಳ ಸಹಕಾರ ಮಾಡಿದ್ದಾರೆ ಸರ್ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ. ಯಾಕೆ ಏನೇ ಒಂದು ಕಾರ್ಯ ಆಗ್ಬೇಕಾದ್ರೆ ಹೇಳ್ತಾರೆ ಸರ್ ದುಡ್ಡು ಭಾಳ ಮುಖ್ಯ ರೀ, ಆರ್ಥಿಕ ರೀ ನಿಶ್ಚಿತ ರೀ. ನಮ್ಮ ಕವಿಗಳು ನಮಗೆ ಸಿಗದೆ ಹೋಗೋದಕ್ಕೆ ಈ ಅರ್ಥವ್ಯವಸ್ಥೆ ಅದು ಕಾರಣ ಸರ್. ಮೊದಲನೇದಾಗಿ ಏನು ಅದಕ್ಕೆ ಇವತ್ತು ನಾನು ಹೇಳ್ಕೊಳ್ಳೋದು ಪ್ರತಿಯೊಂದು ಕಾರ್ಯಕ್ರಮ ಹೇಳುವಂಥದ್ದು ಏನಪ್ಪ ಅಂದ್ರೆ ಪ್ರತಿ ಮಗುವಿಗೂ ಫ್ರೀ ಎಜುಕೇಶನ್ ಅಪ್ ಟು ಹೈಯರ್ ಎಜುಕೇಶನ್ ಕೊಡುವಂಥ ಸರ್ಕಾರ ನಮ್ಮಲ್ಲೇ ಬರಲೇಬೇಕು. ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಕೊಂಡು ಓದುಗರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೆಂಗೆ ಹೋಗೋದು ಹೋಗೋದು ಶಾಲೆಗೆ ಪುಸ್ತಕ ಕೊಳ್ಳಕ್ಕೆ ಕಸು ಇಲ್ಲ, ದುಡ್ಡಿಲ್ಲ. ಪಾರ್ಟಿ ಅಂತ ಒಳಗೆ ಹೋಗಿ ಚಲೋ ಆಯ್ತದು. ಕಡೆಗೆ ನೋಡ್ಬೇಕು ಕೊಡೋ ಶಕ್ತಿ ಎಷ್ಟೋ ಮಕ್ಕಳಲ್ಲಿ ಇಲ್ಲ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡ. ಯಾಕೆ ನಮ್ಮಲ್ಲಿ ಓದುಗರು ಕೊರತೆ ಐತಿ ಅಂದ್ರೆ ಇದಕ್ಕಾಗಲ್ಲ, ಸೆಕ್ಷನ್ ಇಲ್ಲ. ಮತ್ತು ಶಿಕ್ಷಣ ಅಂತ ಕಾಫಿ ಸೆಕ್ಷನ್ ಹೆಚ್ಚಾಗಿದೆ. ನಮ್ಮ ಇನ್ಸ್ಟಿಟ್ಯೂಟ್ ಹೆಚ್ಚು ಮಕ್ಕಳು ಪಾಸ್ ಆಗೋದು ನಮ್ಮ ಪಾಸ್ ಆಗಿದ್ರೆ ಎಷ್ಟೋ ಕಡೆ ಪಾಪ ಓದಲಿಕ್ಕೆ ಬರಲಿಕ್ಕೆ ಬರಲಾರ್ದು ಮಕ್ಕಳು ಪಾಸ್ ಮಾಡ್ತಾ ಇದ್ದಾರೆ. ಇವತ್ತು BA BCom ಹುಡುಗರು ಅಂತ ಅದು ಕನ್ನಡ ಮಾಧ್ಯಮದಲ್ಲಿ ಮಾಡುವಂಥ ಹುಡುಗರಿಗೆ ಸ್ವತಃ ಬಂದನೂ ಬರೀಪ ಅಂದ್ರೆ ಬದನೂ ಬರಿತಾನೆ, ಇಟ್ಟೇನೂ ಬರಿತಾನೆ. ಇದು ಈ ದೇಶದ ದುರಂತ ಅನ್ನೋದು ಮತ್ತೇನಲ್ಲ. ಏನೋ 7ನೇ ತನಕ ಕಲ್ತವ್ರು ಇವರು ಮುಲ್ಕಿ ಪರೀಕ್ಷೆ ಪಾಸ್ ಆದವರು ಎಂಥ ಅದ್ಭುತವಾಗಿ ಬರ್ತಿದ್ರು. ಇವತ್ತು ನಾವು BA ಡಿಗ್ರಿ ಮಾಡಿದ ಮಕ್ಕಳಿಗೆ ಈ ಬಲ್ಲಿಗೆ ಓದಿಗೆ ಬರೋದ್ರ ಕಾರಣ ಏನಪ್ಪ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೇ ಪಾಸ್ ಮಾಡು. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿ ನಿಮಗೆ ಫ್ರೀ ಎಜುಕೇಷನ್. ನೀವು ಫ್ರೀ ಅನ್ನ ಹಾಕಬೇಡ, ನಮಗೆ ಫ್ರೀ ಎಜುಕೇಷನ್ ಕೊಡ್ರಿ ಅಪ್ ಟು ಹೈಯರ್ ಎಜುಕೇಷನ್ ಅಂತಾನೆ. ಅವ್ರು ಅಲ್ಲಿ ಓದಿದ್ರಪ್ಪ ಅಂತಂದ್ರೆ ಶಿಕ್ಷಣ ಹೆಚ್ಚಾದ್ರೆ ಸಹಜವಾಗಿ ಓದು ಪ್ರವೃತ್ತಿ ಬೆಳೀತದೆ ಮತ್ತು ಕೊಂಡು ಓದ್ತಾರೆ. ಬೇಡ ಇಬ್ಬರು ಕೂಡ ಒಂದೇ ಪುಸ್ತಕ ಕೊಂಡು ಓದ್ತಾರೆ ಅಂತ ಹಿಂಗೆ ನನ್ನ ಭಾವನೆ. ಕರೆ ನಿಜಕ್ಕೂ ಸರ್ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಸರ್. ಯಾಕಂದ್ರೆ ಜ್ಞಾನಾರ್ಜನೆ ಆದಾಗ ಏನಾಕೈತೆ ಅಂದ್ರೆ ವ್ಯಕ್ತಿತ್ವ ಕವಿ ನೀವು ಹಾಡ್ತೀರಿ ಅದ್ರಾಗ ಅರ್ಥ ಆಗಬೇಕು ಬೇಡ ಬೇಕಲ್ರಿ.
ನಾ ಸಾವಿರದ ಅರ್ಥ ಆಗಲಿ ಹೆಂಗೆ ಸಾವಿರದ ನಾನು ನಿಮಗೆ ಅದಕ್ಕೆ ಅದು ಅರ್ಥ ಮಾಡ್ಕೊ ಆಗ ಅನಿವಾರ್ಯವಾಗಿ ನಮ್ಮ ಜೆ ಸುರತರಪ್ಪನಿಗೆ ಹೇಳ್ಬೇಕಾಗ್ತದ ನಾ ಬರೀದಲ್ಲಪ್ಪ ನೀವು ಹೋಗಿ ಕೇಳ್ರಿ ಬೇಡ ಬಿಡ್ರಿ ಅನ್ನೋ ಹೇಳ್ಬೇಕು. ಹೌದಲ್ರಿ ಸರ್. ಯಾಕೆ ಹಂಗಂದ್ರೆ ಓದು ಸಾವಿರದ ಏನೆಲ್ಲ ಹೃದಯ ಇಲ್ಲಂದ್ರೆ ಅವ್ನು ತಿಳಿಲಾರ ಶಕ್ತಿ ಮೆಂಟಲಿ ಈಸ್ ಅ ವೀಕ್. ಹೌದ್ರಿ. ಅದು ಸುಮ್ಮನೆ ಇಲ್ಲ ತಮ್ಮ ತಾವು ಮುಚ್ಕೊಳ್ಳೋ ಸಲುವಾಗಿ ಅವರು ಜೆ ಸುರತರಪ್ಪ ಅವ್ರು ಹಂಗೆ ಹೇಳಿರ್ಬೋದು. ನೀವು ಓದುಗರಿಲ್ಲಪ್ಪ ಅದು ಓದ್ರು ಟೀಕಾ ಮಾಡೋಕ್ಕಿಂತೂ ನೀವು ಕೇಳ್ರಿ ಬೇಡ ಬಿಡ್ರಿ ನಾ ಹಾಡ್ತಾರಪ್ಪ ಅಂತ ಹೇಳಿದ್ರು. ಮತ್ತು ಏನಂದ್ರೆ ಅಲ್ಲಿ ಟೀಕೆಗೆ ಗುರಿ ಆಗೋದು ಎತ್ತರಕ್ಕೆ ಬೆಳೆದಿರ್ತಾರೆ. ನಮ್ಮ ಹತ್ರ ಪತ್ತು ಹೇಳ್ತಾರೆ ಗೊತ್ತೇ ಇರ್ತಾರೆ ಟೀಕೆ ಮಾಡಲಿಕ್ಕೆ. ಏನು ಬರೋಬರಿ ಸರ್. ಆದರೆ ಅದು ವಿಮರ್ಶೆ ಅಂತೂ ಬೇಕು ಸರ್. ಆನಂದಕ್ಕಂದ್ರೆ ಒಂದು ಸಾಹಿತ್ಯ ಕೃತಿಗಳನ್ನು ಸರ್ ಅವಲೋಕನ ಮಾಡಿದ್ದಾರೆ ಪುಣ್ಯಾತ್ಮರೇ. ಅವರು ಅಷ್ಟೊಂದು ಒಟ್ಟು ಗ್ರಾಮೀಣ ಪ್ರದೇಶದ ಸೊಗಡನ್ನು ಅವರು ತಮ್ಮ ಇದರೊಳಗೆ ಇಟ್ಕೊಂಡಾರೆ ಸರ್. ಮತ್ತು ಏನು ಅವ್ರ ತೆರಿ ಮೇಲೆ ಮತ್ತೊಬ್ಬರು ಇದು ಸಾಧ್ಯತೆಯೂ ಇಲ್ಲ. ಮುಲ್ಕಿ ಅಲ್ಲೇ ಆದದ್ದು ಎಲ್ಲೋ ಬೆಳಗಿದಾಗ ನಿಮ್ಮ ಮದಾಪುರ ಇದು ಎಲ್ಲೂ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಅದು ಸುಮ್ಮನೆ ಎಲ್ಲ ಗುಡ್ಡ ಕಾಡು ಆಗ ಹೆಂಗಿರ್ಬೇಕು 100 ವರ್ಷದಿಂದ. ಆ ಸ್ವಲ್ಪ ಇನ್ನೊಂದು ಪ್ರಭಾವ ಏನಾಗ್ತದೆ ಅವ್ರಿಗೆ. ಅಲ್ಲಿಯ ಪ್ರಭಾವ, ಅಲ್ಲಿಯ ನೆಲ, ಅಲ್ಲಿಯ ಜಲ, ಅಲ್ಲಿಯ ಜನ, ಅದ ಪ್ರಭಾವ, ಅಲ್ಲಿ ಆಡ ಕುರಿ ತ್ವಾಳ ಇವ ಅವ್ರ ಪ್ರಭಾವ ಅವುಗಳನ್ನು ಬಳಸ್ಕೊಂಡು ಸರ್ ಎಂಥ ಸಾಹಿತ್ಯ ಕೊಟ್ಟರೆ ಸರ್. ಅವರೆಲ್ಲ ಮಾತನಾಡೋ ಕಲ್ಲು ಕೇಳಿದ್ರೆ ನಿಜ ಕಲ್ಲು ಮಾತಾಡಿದಂಗೆ ಆ ಕೃತಿಯನ್ನು ಓದ್ತಾಗ್ರಿ. ಆ ಕಲ್ಲು ಮಾತಾಡ್ತದಲ್ಲ ನಮ್ಮ ಮನುಷ್ಯರು ನಾವು ಮಾತಾಡ್ತಾ ಇದ್ದೀವಿ. ಹೌದಲ್ರಿ. ಅದ್ಭುತವಾದಂಥ ಕೃತಿ ಅದೊಂದು. ಅಂಥ ಸಾಹಿತ್ಯ ಕೃತಿಗಳು ಸರ್ ಪುಣ್ಯಾತ್ಮರು ಮಾಡಿದ್ದಾರೆ ರೀ. ಅಂಥವ್ರೊಂದು ಸ್ಮರಣೆ ಮಾಡುವ ಜೊತೆಗೆ ಸರ್ ಅವರ ಸಾಹಿತ್ಯ ಕೃತಿಗಳೊಂದು ಅವಲೋಕನ ರೀ, ಒಂದು ಚಿಂತನ ಮಂಥನ ಮಾಡೋದು ರೀ. ಮತ್ತು ಈಗಿನ ಒಂದು ಪೀಳಿಗೆಗೆ ಅದನ್ನು ಪರಿಚಯಿಸುವಂಥ ಒಂದು ಕಾರ್ಯವನ್ನು ನಾವು ಸುಮ್ಮನೆ ನಮ್ಮ ಕರ್ತವ್ಯ ಅಂಥೇಳಿ ಮಾಡ್ತಾಯಿದ್ದೆ. ಯಾಕಂದ್ರೆ ನಾವೆಷ್ಟು ಭಾಳ ಬಲ್ಲವರಲ್ರಿ. ಆದರೂ ರೀ ಅವರ ಜನ್ಮಭೂಮಿಯೊಳಗೆ ಮಾಡುವಾಗ ರೀ ಜನ ಭಾಳ ಒಳ್ಳೆಯದಂತ ಸ್ಪಂದಿಸ್ತಿದ್ರು ಸರ್. ನಮ್ಮವರಪ್ಪ ಅವರು ಸ್ಪಂದಿಸ್ತಾರೆ ನಿಜಕ್ಕೂ ಸರ್. ಆನಂದಕ್ಕಂದ್ರೆ ಕೆಲ ಮಂದಿ ನೋಡಿಲ್ಲ ರೀ. ಆದರೂ ಕೆಲ ಮಂದಿ ಏನು ಮಾಡಿದ್ದಾರೆ ಸರ್ ಅವರ ಒಂದು ಸಾಹಿತ್ಯ ಕೃತಿಗಳ ಕುರಿತು ಇಷ್ಟೊಂದು ಬರೀತಾರಲ್ಲ ಅಂಥೇಳಿ ಅಭಿಮಾನದಿಂದ ರೀ ಸರ್ ಎಲ್ಲರೂ ಸಹಕಾರ ಮಾಡಿದ್ರು ಸರ್. ಒಬ್ಬರು ಪ್ರಸಾದ ಸೇವೆ ಮಾಡಿದ್ರು ರೀ, ಒಬ್ಬರು ಪೆಂಡ್ರ ಖರ್ಚು ಅದೆಲ್ಲ ಕೊಟ್ರಿ, ಮತ್ತೊಬ್ಬರು ತನುಮನದಿಂದ ಒಟ್ಟು ಎಲ್ಲರೂ ಕೂಡಿಕೊಂಡ್ರಿ ಭಾಳ ಚಂದ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ರೀ. ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿ ಅಂತ ತಹಸೀಲ್ದಾರ್ ಸಾಹೇಬರು ಮತ್ತು ಪರಿಶ್ರಮ ಗಸ್ತಿ ಅವರು ಭಾಳ ಒಳ್ಳೆಯ ಇದನ್ನು ಮಾತಾಡಿದ್ರು, ಒಳ್ಳೆಯ ಉಪನ್ಯಾಸ ನೀಡಿದ್ರು ರೀ. ಜೊತೆಗೆ ಹೋದ್ರಿ ನಮ್ಮ ಹಳ್ಳಿಯೊಳಗೆ ಏನಕ್ಕಂದ್ರೆ ಒಂದು ಕಲಾ ಪ್ರದರ್ಶನ ಜನರಿಗೆ ಮನರಂಜನೆ ಬೇಕು ರೀ. ಯಾಕಂದ್ರೆ ಆ ದೃಷ್ಟಿಯಿಂದ ರಾಮಾಯಣ ಒಂದು ಮಹಾಕಾವ್ಯದ ಪ್ರಸಂಗ ರೀ. ಸೀತಾ ಪರ್ವ ಅಂದರೆ ಸೀತಾ ಗರ್ಭಿಣಿ ಇದ್ದಾಗ ರೀ ಅವಳನ್ನು ಲಕ್ಷ್ಮಣರು ಅಲ್ಪ ಬುದ್ಧಿ ಅಗಸನ ಮಾತುಗಳಿಕೆ ಅಂತ ಶ್ರೀರಾಮಚಂದ್ರ ಈಕಿ ಕೂಡ ನಂಗೆ ಇರೋಕ್ಕಾಗೋದಿಲ್ಲ, ಇವನು ಕಾಡಿಗೆ ಬಿಟ್ಟು ಬಾ ಅಂತ ಅನ್ಕೊಳ್ರಿ ಭರತ ಶತ್ರುಘ್ನವ್ರು ಒಪ್ಪುದಿಲ್ಲ. ಯಾಕಂದ್ರೆ ತಾಯಿಯ ಸ್ವರೂಪಿ ಅದು ಗರ್ಭಿಣಿ ಅದಾಳ, ನಂಗೆ ಬಿಡೋಕ್ಕಾಗೋದು. ಲಕ್ಷ್ಮಣ ಅಂತೂ ಅಣ್ಣನ ಆಜ್ಞೆ ಯಾವಾಗಲೂ ಬೆರಂಗಿಲ್ಲ ರೀ. ಅನಿವಾರ್ಯವಾಗಿ ಸರ್ ಒಂದು ಹೃದಯ ಮಿಡಿಯುವಂಥ ಒಂದು ಸನ್ನಿವೇಶ ಸರ್ ಅಲ್ಲಿ ಪ್ರದರ್ಶನ ಆಯ್ತು ರೀ. ನಂತರ ವಾಲ್ಮೀಕಿ ಮಹರ್ಷಿಗಳು ಬಂದು ಸೀತಾಗ ಒಂದು ಆಶ್ರಯ ಕೊಡುವಂಥ ಹೊರಟ್ರೆ ಮತ್ತು ಜನರಿಗಂತ ಒಂಥರ ಖುಷಿ ಆಯ್ತು ರೀ. ಅಂದರೆ ಈ ಕಡೆ ಆನಂದಕ್ಕಂದರ ಪರಿಚಯ ಅವ್ರ ನಲ್ಲವಾಡುಗಳಿಗೆನ್ನ ನಮ್ಮ ಕಾಡೇಶ್ ಕುಮಾರ್ ಅಂತ ಹೇಳಿ ನಮ್ಮ ಗೋಕಾಕ ಕವಿ. ಹಾಂ ರೀ. ಅವ್ರು ನಿಜವಾಗಿ ಸರ್ ಅವರು ಜನ ಮತ್ತು ಊರಿನ ಒಳಗಿನ ಈಶ್ವರ ಪ್ರಸಾದಿತ ಭಜನಾ ಮಂಡಳ ಅಂತ ಸರ್ ಅವರು ಕೂಡ ಆನಂದಕ್ಕಂದರ ಹಾಡುಗಳನ್ನು ಹಾಡಿದ್ರಿ. ಹೀಗಾಗಿ ಸರ್ ಜನ ಎಲ್ಲರೂ ಸಂತೋಷಪಟ್ಟರು ಸರ್. ಇದೊಂದು ದೃಷ್ಟಿ ಏನಂತಂದರೆ ಹೌದಪ್ಪ ಆನಂದಕ್ಕಂದರ ನಮ್ಮಲ್ಲಿ ಇನ್ನೂ ಜೀವಂತವಾಗಿದ್ದಾರೋ ಅವರ ಸಾಹಿತಿಗಳ ಮೂಲಕವಾಗಿ ಅವರ ಜನ್ಮ ದಿನಾಚರಣೆಯನ್ನು ಮಾಡೋದ್ರ ಮೂಲಕವಾಗಿ ಎಲ್ಲ ಒಂದು ಸಂಭ್ರಮಿಸಿ ಒಂದು ಅಭಿಮಾನ ಪಟ್ಟರಲ್ರಿ. ಇದೇ ದೊಡ್ಡ ಭಾಗ್ಯ ಸರ್. ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ಸರ್. ಮತ್ತೇನಾದ್ರು ಹೇಳೋದಲ್ಲ ಸರ್ ಮತ್ತೇನು ಹೇಳಬೇಕಾಗಿಲ್ಲ ರೀ. ಒಟ್ಟು ಆನಂದಕ್ಕಂದರೆ ಕುರಿತಾಗಿ ಸರ್ ನಮ್ಮಲ್ಲಿ ಅಷ್ಟೇ ಅಲ್ಲ ರೀ ನಾಡಿನಾದ್ಯಂತ ರೀ ಅವರ ಸಾಹಿತ್ಯಗಳ ಒಂದು ಪುನರ್ಮುದ್ರಣ ಆಗಬೇಕು ರೀ. ಜೊತೆಗೆ ಅವು ಎಲ್ಲರಿಗೂ ಸಿಗುವಂಗೆ ಕೆಲವು ಗ್ರಂಥಾಲಯದೊಳಗೆ ಆನಂದಕ್ಕಂದರ ಸಾಹಿತ್ಯದ ಕುರಿತು ಕೇಳ್ತಾ ಇದ್ದಾರೆ ರೀ. ಅದನ್ನು ನಮ್ಮ ಆನಂದಕ್ಕಂದ್ರೆ ಟ್ರಸ್ಟ್ ಐತೆ ಸರ್, ಡಾಕ್ಟರ್ ಬೆಟಗೇರಿ ಕೃಷ್ಣ ನಮ್ಮ ಟ್ರಸ್ಟ್ ಅದ ರೀ. ಅವ್ರು ಮತ್ತೆ ಮರುಮುದ್ರಣ ಮಾಡಿ ಗ್ರಂಥಾಲಯಕ್ಕೆ ಅದಾಗಿ ಮಕ್ಕಳಿಗೆ ಜನ ಮತ್ತೆ ಯಾಕೋ ಜಾನಪದ ಕಡೆ ಒಲವು ತೋರಿಸ್ತಾ ಇದ್ದಾರೆ ಸರ್ ಮಕ್ಕಳದು ರೀ. ಅದಕ್ಕಾಗಿ ಆತಯ ಅವರ ಕೃತಿಗಳ ಒಂದು ಪ್ರಕಟಣೆಯಾಗಿ ಎಲ್ಲ ಗ್ರಂಥಾಲಯಗಳಿಗೆ ಸಿಗುವಂಗೆ ಅಂತಂದರೆ ಮತ್ತೆ ಆನಂದಕ್ಕಂದ್ರು ನಮ್ಮ ಜೊತೆಗೆ ಇದ್ದಾರೆ ಅಂತೇಳಿ ನಮಗೊಂದು ತುಂಬ ಸಂತೋಷ. ಆದ್ಮೇಲೆ ಇಲ್ಲಿವರೆಗೆ ಆನಂದಕ್ಕಂದ್ರೆ 126ನೇ ಜಯಂತಿ ಅಂಗವಾಗಿ ನಡೆದಂಥ ಅವ್ರ ಹುಟ್ಟೂರಾದಂತಹ ಬೆಳಗೇರಿಯಲ್ಲಿ ನಡೆದಿದ್ದು ನಿಜವಾಗಿಯೂ ಸ್ಮರಣೀಯ. ಅಲ್ಲಿ ಭಾಗವಹಿಸಿ ಅದನ್ನು ಆಯೋಜಿಸಿ ಅದನ್ನು ಒಂದು ಯಶಸ್ವಿಯಾಗಿ ಮಾಡಿದಂಥ ಒಂದು ಹೆಸರು ನಮ್ಮ ಈ ಸ್ವಚ್ಛ ಬೆಟಗೇರಿಯವರು ಸಲ್ಲಲೇಬೇಕಾಗ್ತದೆ. ಎಲ್ಲರನ್ನೂ ಕೂಡಿಸೋದು ಭಾಳ ಕಷ್ಟದ ಕೆಲಸ, ಸಂಘಟನೆ ಮಾಡೋದು ಭಾಳ ಕಷ್ಟದ ಕೆಲಸ. ಆ ಕೆಲಸ ಮಾಡಿ ಇವತ್ತು ಸರ್ ಇನ್ನೊಂದು ಸಂಗತಿ ಸರ್ ನಮ್ಮೂರಿನೊಳಗೆ ಇದೇ ಸಂದರ್ಭದೊಳಗೆ ರೀ ಈ ಭಾರತೀಯ ಸೇನೆಯೊಳಗೆ ಕ್ಯಾಪ್ಟನ್ ಆಗಿ ನಾವು ಹುಡುಗರಿ 26 ವಯಸ್ಸಿನ ಸಣ್ಣ ವಯಸ್ಸಿನಾಗ ರೀ ಕ್ಯಾಪ್ಟನ್ ಪೋಸ್ಟ್ಗೆ ಆ ಶ್ರೀರಾಮ ಶಂಕರ್ ಚಂದರಿಗೆ ಅಂತ ಅವರಿಗೆ
ಆನಂದ ಕಂದರ ಜನ್ಮ ದಿನಾಚರಣೆಯ ಸಂದರ್ಭದೊಳಗೆ ಎಲ್ಲರೂ ಪ್ರೀತಿಯಿಂದ ಒಂದು ಸನ್ಮಾನ ಮಾಡಿದ್ದಾರೆ ಸರ್. ಯಾಕಂದರೆ ಒಂದು ನಮ್ಮ ಊರಿನ ಒಂದು ಪ್ರತಿಭೆ ಸರ್, ಚಿಕ್ಕ ವಯಸ್ಸಿನಲ್ಲಿ ಕ್ಯಾಪ್ಟನ್ ಹುದ್ದೆಗೆ ಅನ್ರಿ. ಹೀಗಾಗಿ ಎಲ್ಲರೂ ಸಂತೋಷದಿಂದ ರೀ ಆನಂದ ಕಂದರ ಆಶೀರ್ವಾದ ಅವ್ರಿಗೆ ಐತೆ ಅಂತೇಳಿ ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡ್ತೀವಿ. ಭಾಳ ಒಳ್ಳೆಯದು ಸರ್. ನೀವು ಅಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಸವಿವರವಾಗಿ ಹೇಳಿದಿರಿ. ನಮ್ಮ ವೀಕ್ಷಕರು ಇದನ್ನು ನೋಡ್ತಾರ, ಕೇಳ್ತಾರ, ಜೊತೆಗೆ ತಮ್ಮ ಕಾಮೆಂಟ್ಗಳನ್ನು ತಿಳಿಸ್ತಾ ಇರ್ತಾರೆ. ಇದು ಸರಿನಾ ತಪ್ಪ, ಇಂಥವು ಮಾಡೋದು ತಪ್ಪನ ಅಥವಾ ಸರಿನಾ, ಅದೇ ಕಾಲಕ್ಕೆ ಶಿಕ್ಷಣ ಅದು ಈ ದೇಶದಲ್ಲಿ ಫ್ರೀ ಆಗಬೇಕಾ, ಎಲ್ಲರಿಗೂ ಬೇಡವಾ, ಇನ್ನೆಲ್ಲರೂ ಗಂಟಿದ್ದವ್ರು ಇದ್ದೀರಾ ಅನ್ನೋ ಸಹಿತ ಇವತ್ತು ಪ್ರಶ್ನೆ ಇದೆ. ಆ ದಿಶೆಯಲ್ಲಿ ನಿಮ್ಮ ಉತ್ತರವನ್ನು ಹೇಳ್ರಿ ಮತ್ತು ನೀವು ಜಾಗೃತಿ ಮಾಡಿರಿ. ಶಿಕ್ಷಣ ಮತ್ತು ಆರೋಗ್ಯ ಮಾತ್ರ ಈ ದೇಶನ ಎತ್ತರಕ್ಕೆ ಒಯ್ಯಬಲ್ಲೋವಿನ ಮತ್ತೆ ಅವು ಅಲ್ಲ ಅನ್ನೋದು ನೀವು ಮತ್ತೊಮ್ಮೆ ನೆನಪಿಸ್ತಾ, ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಿ, ನೋಡಿರಿ, ಸಂತೋಷ ಪಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ S60 ನ್ಯೂಸ್ ಅರ್ಥ ದೇಶದ ಸತ್ಯಕ್ಕೆ ವಂದನೆಗಳು. ಧನ್ಯವಾದ ಸರ್.